ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಡೇ 127 ಆಫ್ 150 ಡೇಸ್ ಚಾಲೆಂಜ್. ಸೊ ಆರಾಗಿ 2 ನಿಮಿಷ ಆಗ್ಯದ, ನಾವು ಹೊಂಟಿವಿ ಇಲ್ಲಿಂದ ಪಾರ್ಕ್. ಆ್ಯಸ್ ಯೂಶುವಲ್ ಆಫೀಸ್ಗೆ ಹೋಗಿ ಅಲ್ಲಿಂದ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಬೈವಾಗ ಬರಬೇಕು. ಮಿಲ್ಕ್ ತೊಗೊಂಡು, ಯಾಕಂದ್ರೆ ನಾಳೆ ಮತ್ತೆ ಸಂಡೇ ಆಗುತ್ತಾ. ಸೊ ನಾಳೆ ಸಲಕ್ಕೆ ತಗೋಬೇಕು, ಯಾಕಂದ್ರೆ ನಾಳೆ ಹೊರಗೆ ಹೋಗಂಗಿಲ್ಲಲ್ಲ. ಇನ್ ಕೇಸ್ ಹೋದ್ರೆ ಗ್ರೌಂಡಿಗೆ ಹೋಗಿರ್ತೀವಿ. ಸೊ ನೋಡೋಣ ಏನು ಮಾಡ್ತೀವಿ ಅಂತ ಆಗ್ತೀನಿ ಅಂತ. ಸೊ ಆಮೇಲೆ ಸಿಗೋಣ. ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಟೈಮ್ ನೋಡ್ರಿ 10:33 ಆಗ್ಯದ. ಸೊ ನಾವು ಹೊಂಟಿವಿ ಈಗ ಆಫೀಸ್. ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ನಾವು, ಯಾಕಂದರೆ ನಂದು ಬ್ರೇಕ್ಫಾಸ್ಟ್ ಟೈಮಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಸಿಕ್ಕಿದ್ರೆ ಸ್ವಲ್ಪ ಟ್ರಿಪ್ಪಿಂದ ಅದೆಲ್ಲ ಮಾತಾಡೋಕೈತೆ. ಸ್ವಲ್ಪ ಅವ್ರು ಇದು ಹೊಂಟಾರ. ಸೊ ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿಷ್ಟು ಅವರಿಗೆ ಹೇಳತ್ತೆ. ಆಮೇಲೆ ಅವರು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರೆ, ಆಲ್ಮೋಸ್ಟ್ ಎಲ್ಲ 99% ಎಲ್ಲ ಅವ್ರ ಥ್ರೂನೇ ಎಲ್ಲ ಮಾಡ್ಕೊಂಡಾರ. ಕೆಲವೊಂದು ನಾವು ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಇದು ಹೋಗಿದ್ದಲ್ಲ, ಒಂದು ಸ್ವಲ್ಪ ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೀನಿ ಇಷ್ಟ ಅವರಿಗೆ. ಸೊ ಒಂದಿಷ್ಟು ಇದು ಮಾಡೋಕತ್ತಿದ್ವಿ, ಹಂಗಾಗಿ ಎಲ್ಲೇ ಹೊರಗಡೆ ನಾಷ್ಟ ಮಾಡೋವಂತೇಳಿ ಅಲ್ಲೇ ಮಾಡಿದ್ವಿ ನಾಷ್ಟ. ಸೊ ಈಗ ಜಸ್ಟ್ ಜಳಕ ಇದೆಲ್ಲ ಮಾಡ್ಕೊಂಡು ವಾಪಸ್ ಬಂದ್ವಿ ಆಫೀಸ್ ಕಡೆ. ಸೊ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಂದೇ ಸಿಮ್ ತೆಗೆದೇನಂತ ನನಗೆ ಚಿಂತೆ ಇತ್ತು. ಈ ಸಿಮ್ ಮಾಡೀನಿ, ಈ ಸಿಮ್. ಟೈಮ್ ನೋಡ್ಬೋದು 1:47. ಸೊ ಆಲ್ಮೋಸ್ಟ್ 12 ಆಗ್ತದೆ. 1:50 ತನಕ ಮನೆಗೆ ಇರ್ತೀವಿ ಈಗ. ಸೊ ಮನೆಗೆ ಹೋಗಿ ಊಟ ಮಾಡ್ಬೇಕು ನಾವು. ಸೊ ಊಟ ಮಾಡ್ಕೊಂಡು ನೋಡೋಣ, ಆದರೆ ರೆಸ್ಟ್ ಮಾಡ್ಬೇಕಂತ ಅದ. ಇಲ್ಲ ಅಂತಂದರೆ ಏನು ಮಾಡ್ತೀವಿ ಅಂತ ಆಗ್ತೀನಿ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ ಇವೆಲ್ಲ ವಾಟರ್ ಬಾಟಲ್ ಫುಲ್ ಮಾಡಿ ರೀರ್ಯಾಕ್ ಮಾಡ್ಬೇಕು ಈಗ. ಅದಾದಮೇಲೆ ಇದ್ರ ಜೊತೆ ಊಟ ಮಾಡ್ಕೊಂಡು, ಹೆಂಗಂದರೆ ಮತ್ತೆ ನಾವು ನೆಟ್ಫ್ಲಿಕ್ಸ್ ಜೊತೆ ನೋಡ್ತಾ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋಕೆ ಹೋಗ್ತೀವಿ. ಸೊ ಸಿಗಮಂದ ಆಮೇಲೆ. ಬಾಯ್, ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ ಪ್ರೀ ವರ್ಕೌಟ್ ಮೇಲೆ ಇರಲಿಲ್ಲ ನಾವು. ಸೊ ಹಂಗಾಗಿ ಬರೀ ಬನಾನ ತೊಗೊಂಡು ವಾಪಸ್ ಹೋದ್ವಿ ಜಿಮ್ಗೆ. ಇವತ್ತು ನಮ್ಮದು ಲೆಗ್ ಮತ್ತು ಶೋಲ್ಡರ್ ಎಕ್ಸಸೈಸಸ್. ಸೊ ಲೆಗ್ಗಲ್ಲಿ ನಮ್ದು ಆ್ಯಸ್ ಯೂಶುವಲ್ 6 ವೇರಿಯಂಟ್ ಆಫ್ ಎಕ್ಸಸೈಸ್ ಇರ್ತದೆ. ಅದು 6 ವೇರಿಯಂಟ್ ಹೆಂಗಂದರೆ 3 ಸೆಟ್ಸ್ ಈಚ್. ಆಮೇಲೆ ಎಕ್ಸಸೈಸಲ್ಲಿ ರೆಪ್ಸ್ಗಳು ಹೆಂಗಂತಂದರೆ ಟಿಲ್ ಫೇಲ್ಯೂರ್ ತನಕ ಇರ್ತದೆ. ಯಾವುದು ವಾರ್ಮಪ್ ಸೆಟ್ ಅಥವಾ ಈ ಥರ ಏನು ಇರೋಂಗಿಲ್ಲ. ಲೈಕ್ ಎಲ್ಲ ಸೆಟ್ಗಳು ಡೈರೆಕ್ಟಾಗಿ ನಮ್ಮದು ವರ್ಕಿಂಗ್ ಸೆಟ್ ಇರುತ್ತೆ. ಸೊ ಫಸ್ಟ್ ಮಾಡಿರೋದು ನಾವು ಬಲ್ಜೇರಿಯನ್ ಫೀಟ್ ಸ್ಕ್ವಾಟ್ಸ್ ಅಂತೇಳಿ. ಸೊ ಅದು ಎಕ್ಸಾಕ್ಟ್ ನಮಗೆ ಕ್ವಾಡಿಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಇದು ನಾವು ಮಾಡ್ತಿರೋದು ಎಕ್ಸಸೈಸು ನಮ್ಮದು ಇದನ್ನು ಕೂಡ ನಮ್ಮದು ಕ್ವಾಡ್ಸಿಗೆ ಹೆಲ್ಪ್ ಆಗ್ತದೆ. ಇದ್ರ ಹೆಸರು ಏನಪ್ಪ ಅಂತಂತಂದರೆ ನಮ್ಮದು ಲೆಗ್ ಪ್ರೆಸ್ ಅಂತೇಳಿ. ಸೊ ಇದು 2 ಎಕ್ಸಸೈಸ್ ಮಾಡಿದ್ರಾಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮದು ಫುಲ್ ಎನರ್ಜಿ ಬಾಡಿದಂದು ಆಲ್ಮೋಸ್ಟ್ ರೇನೌಟ್ ಆಗ್ತದೆ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಆಲು ಹೆವಿ ವೇಟ್ ಬೀಳ್ತದೆ. ಎಕ್ಸಾಕ್ಟ್ ಮಸಲ್ಸ್ಗಳ ಮೇಲೆ ಬೆಳೆದ್ರಿಂದ ಇರಂಬಾರ ಎಲ್ಲ ಆಲ್ಮೋಸ್ಟ್ ಎನರ್ಜಿನೂ ಇದಾಗುತ್ತದೆ. ಸೊ ಅದ್ರ ಜೊತೆ ನಾವು ಅದಾದಮೇಲೆ ಮಾಡ್ತೀವಿ ಸೈಡ್ ಲ್ಯಾಟರಲ್ ರೈಸಸ್ ಅಂತೇಳಿ ವಿತ್ ಕೇಬಲ್ಲು. ಸೊ ಆಲ್ಮೋಸ್ಟ್ ನೋಡ್ಬೋದು ಈಗ ಆಲ್ರೆಡಿ ನಮ್ಮದು ಎಷ್ಟು ಸ್ವೆಟ್ ಆಗೋದು ಬಾಡಿ ಅಂತೇಳಿ. ಅಷ್ಟೆಲ್ಲ ಫ್ಯಾನ್ಗಳೆಲ್ಲ ಚಾಲು ಇದ್ರೂ ಹಿಂಗೆ ಈ ರೇಂಜಲ್ಲಿ ಸ್ವೆಟ್ ಆಗ್ತದೆ ಲೆಗ್ ಡೇ ಅಂತಂದ್ರೆ ಫುಲ್ ನೋಡ್ಬೋದು. ಇದರಲ್ಲೇ ನೀವು ಎನರ್ಜಿ ಎಷ್ಟು ಡೌನ್ ಆಗ್ತದೆ ಅಂತ ಎಷ್ಟು ಕಂಪೇರ್ ಮಾಡ್ಬೋದು. ಸೊ ಇದಾದಮೇಲೆ ಲೆಗ್ ಎಕ್ಸ್ಟೆನ್ಷನ್ ಇದು. ಸೊ ಇದು ಲೆಗ್ ಎಕ್ಸ್ಟೆನ್ಷನ್ನು ಇದ್ರ ಜೊತೆ ನಾವು ಮಾಡ್ತೀವಿ. ಮತ್ತು ಲೇಯಿಂಗ್ ಡೌನ್ ರಿವರ್ಸ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್. ಸೊ ಇದಾದಮೇಲೆ ಸಿಂಗಲ್ ಲೆಗ್ ರೈಸಸ್ ಮಾಡ್ತೀವಿ ವಿತ್ ಕೇಬಲ್ ಸ್ಮಿತ್ ಮಷೀನಲ್ಲಿ. ಇದು ನಮ್ಮ 5th ಎಕ್ಸಸೈಸಸ್. ಲಾಸ್ಟಲ್ಲಿ ಒಂದು ಎಕ್ಸಸೈಸ್ ಮಾಡ್ತೀವಿ, ಏನಪ್ಪ ಅಂತಂತಂದರೆ ವೇಟೆಡ್ ಡಂಬಲ್ ಸುಮೋ. ಸೊ ಇದು ನಮ್ಮದು 6 ವೇರಿಯಂಟ್ ಆಫ್ ಎಕ್ಸಸೈಸ್ ಲೆಗ್ಸಲ್ಲಿ ಇರುತ್ತೆ. ಸೊ ಇದ್ರ ಜೊತೆ ನಾವು ಶೋಲ್ಡರ್ ಇರುತ್ತಲ್ಲ, ಸೊ ಶೋಲ್ಡರಲ್ಲಿ ಇನ್ ಬಿಟ್ವೀನ್ ಸೆಟ್ಸಲ್ಲೇ ಮಾಡ್ಕೊಂಡಿರ್ತೀವಿ ಒಂದು ಎಕ್ಸ್ಟ್ರಾ. ಸೊ ಇದೇನಂತಂದರೆ ರಿವರ್ಸ್ ಪೆಕ್ಟೆಕ್. ಸೊ ಇದರಲ್ಲಿ ನೀವು ನೋಡ್ಬೋದು ಮಸಲ್ಸ್ಗಳು ಯಾವ ಥರ ನಮ್ಮದು ಆಲ್ರೆಡಿ ಕಟ್ಟಿಂಗ್ ಫೇಸ್ನಾಗಿದ್ದು ಫುಲ್ ಅಂದರೆ ಲೈಕ್ V1 ಆಗ್ಲಕ್ಕತ್ತವ ಅಂತೇಳಿ. ಹೆವಿ ಬೀಳುತ್ತೆ. ಅದನ್ನು ಎಷ್ಟಂದರೆ ಆಲ್ಮೋಸ್ಟ್ ನಿನ್ನೆ 70 ಹೊಡೆದಿನದು ರಿವರ್ಸ್ ಪೆಕ್ಟೆಕ್. ಸೊ ಕೆಲವೊಬ್ರು ಬರೀ ಚೆಸ್ಟೇ ಹೊಡೆಯೋಂಗಿಲ್ಲ 70. ಸೊ ನಮ್ಮದು ಹಿಂಗೆ ಲೈಕ್ ಈ ರೇಂಜಲ್ಲಿ ಹೆವಿ ವೇಟ್ ಹೊಡಿತೀವಿ. ಇದರಲ್ಲಿ 60 ಏನೋ ಲೈಕ್ ಹೊಡೆದಿನಿ ಅನಿಸುತ್ತೆ ರಿವರ್ಸ್ ಲೈಯಿಂಗ್ ಡೌನು. ಸೊ ಯಾಕಂದರೆ ನಮ್ದು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಬಾಡಿನ ಬ್ರೇಕ್ ಡೌನ್ ಮಾಡಬೇಕಂತ ನಮ್ಮದು. ಸೊ ನಾವೇನಂದರೆ ಬ್ರೇಕ್ ಡೌನ್ ಮಾಡಬೇಕು ಅಥವಾ ಎಕ್ಸಸೈಸ್ ಮಾಡ್ಬೇಕಂತಂದಾಗ ಏನು ಪೇನ್ ಆಗುತ್ತೆ ಏನಿಲ್ಲ, ಅದು ಏನು ಯೋಚನೆ ಮಾಡೋಂಗಿಲ್ಲ. ನಾವು ಎಷ್ಟಾಗುತ್ತೆ ನಮ್ಮ ಲಿಮಿಟ್ ಅದಕ್ಕಿಂತ ಜಾಸ್ತಿ ಪುಷ್ ಮಾಡ್ಬೇಕು ಅನ್ನೋದು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ನಮಗಿನ ಎಕ್ಸಸೈಸ್ ಉಳಿದಿರ್ತಾವೆ 2 ಏನಂತಂತಂದರೆ ಓವರ್ ದ ಹೆಡ್ ಪ್ರೆಸ್ ವಿತ್ ಡಂಬಲ್. ಅದಾದಮೇಲೆ ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರೋ ಎಕ್ಸಸೈಸ್ ಏನಪ್ಪ ಅಂದರೆ ಸೀಟೆಡ್ ಡಂಬಲ್ ಎಕ್ಸ್ಟೆನ್ಷನ್ ಲ್ಯಾಟರಲ್ ರೈಸಸ್. ಅದು ಒಂದು ಎಕ್ಸ್ಟ್ರಾ ಎಕ್ಸಸೈಸ್ ಆ್ಯಡ್ ಮಾಡ್ಕೊಂಡಿರುತ್ತೆ. ಮತ್ತು ಅದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಯಾವುದು ಆ್ಯಡ್ ಮಾಡಿವಿ ಅಂತಂದರೆ ಕಾಬ್ಸ್ ಎಕ್ಸಸೈಸಸ್.
ಸೊ ಇವಿಷ್ಟು ಎಕ್ಸಸೈಸ್ ಮುಗಿಸ್ಕೊಂಡು ನಾವು ಹೋಗ್ತೀವಿ ಕಾರ್ಡಿಯೋಕ್ಕೆ. ಸೊ ಈ ಎಕ್ಸಸೈಸ್ಗಳು ಮುಗಿಸೋಕ್ಕೆ ನಮಗೇನಿಲ್ಲಪ್ಪ ಅಂತಂದರೆ ಲೈಕ್ 2.5 hour ಅಂತ ಸಮಥಿಂಗ್ ಆಗುತ್ತೆ. ಯಾಕಂತಂದರೆ ಇವತ್ತು ನಾವು ಜಿಮ್ಗೆ ಹೋಗಿದ್ವಿ 5:30ಗೆ ಹೋಗಿದ್ವಿ ಅಂತ ಆಲ್ಮೋಸ್ಟ್. ಸೊ ನಜೀರ್ದೇನೋ ಕೆಲಸ ಅದಂತೇಳಿ ಅವ ಇನ್ ಬಿಟ್ವೀನ್ ಸೆಟ್ಟಲ್ಲೇ ಆಲ್ಮೋಸ್ಟ್ ಹೋಗ್ಬಿಟ್ಟ ಮತ್ತೆ ವಾಪಸ್ಸು. ಇಲ್ಲ ನಾನೇನೋ ಇದಾದಪ್ಪ ಹೋಗ್ತೀನಿ ಅಂತ ಕಿಶಿಂದ ಒಂದೆರಡು ಎಕ್ಸಸೈಸ್ ಸ್ಕಿಪ್ ಮಾಡ್ಕೊಂಡು. ಬಟ್ ನಮ್ಮದು ಎಕ್ಸಸೈಸ್ಗಳು ನಾವು ಏನೋ ಮಾಡೋಕ್ಕಾಗಲ್ಲ, ನಾವು ಬಿಡೋಕ್ಕಾಗಲ್ಲ ಅಂತೇಳಿ ಕಂಟಿನ್ಯೂ ಮಾಡಿದ್ವಿ. ಕೆಲವೊಂದು ವೀಡಿಯೋಗಳೆಲ್ಲ ಒಂದೆರಡು ದಿನೇಶ್ ಮಾಡಿದೆ, ಇನ್ನೊಂದೆರಡು ಮೂರು ಪಾಪ ಹುಡುಕ ಮಾಡ್ದೆ. ಈ ಥರ ಅಟ್ಲೀಸ್ಟ್ ಯಾರೋ ಒಬ್ಬೊಬ್ರು ಇದು ಹೆಲ್ಪ್ ಆಗ್ತವೆ ಹುಡುಗರು. ಸೊ ಏನೂ ಮಾಡೋಕ್ಕಾಗಲ್ಲ. ಇದ್ರ ಜೊತೆ ನಾವು ಈಗ ಲಾಸ್ಟಲ್ಲಿ ಹೋಗ್ತೀವಿ. ನಮ್ಮದು ಯಾಕಂದರೆ ಇದು ಎನರ್ಜಿ ಹೆವಿ ಕನ್ಸ್ಯೂಮ್ ಮಾಡ್ತಾ ಇದಾದಮೇಲೆ ಎಕ್ಸಸೈಸ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಸೊ ಹಂಗಾಗಿ ಇದನ್ನು ಲಾಸ್ಟಲ್ಲಿ ಇಟ್ಕೊಂಡು ಇದು ಮುಗಿದ್ಮೇಲೆ ಒಂದು ಕಾರ್ಬ್ಸ್ ಎಕ್ಸಸೈಸ್ ಇಟ್ಕೊಂಡಿರ್ತೀವಿ ಅಷ್ಟೇ. ಸೊ ಇದು ಹೆಂಗಂತಂತಂದರೆ 30, 40, 50 ನಮ್ಮದು ಎಕ್ಸಸೈಸ್ ಸೆಟ್ಸ್ ಇದು ಮಾಡ್ಕೊಂಡಿರೋದು ನಾವು. ಸೆಟ್ಟಿಗೆ ವೇಟ್ಸ್ ಆ್ಯಡ್ ಮಾಡ್ಕೊಂಡಿರೋದು. ಸೊ ಇದು ಕೂಡ ನಮಗೆ 8 ಸಲಕ್ಕೆ ಯೂಸ್ ಆಗ್ತದೆ. 8 ಸೈಡ್ ಏನಿರುತ್ತಲ್ಲ ಇದರಲ್ಲಿ ಪ್ರಿಸನಲ್ಲಿ. ಸೊ ಅದಕ್ಕೆ ಇದಾದಮೇಲೆ ಕಾರ್ಬ್ಸ್ ಎಕ್ಸಸೈಸು. ಈ ಕಾರ್ಬ್ಸ್ ಎಕ್ಸಸೈಸ್ ಏನಂತಂದರೆ ನಮ್ಮದು ರೆಗ್ಯುಲರಲ್ಲಿ ಇರೋಲ್ಲ ಇದು ಆ್ಯಕ್ಚುಲಿ. ಬಟ್ ಸ್ಟಿಲ್ ಇದನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ. ಇದನ್ನು ಏನಂತಂದರೆ ಇದು ಎಕ್ಸಸೈಸ್ ಮುಗಿಸ್ಕೊಂಡು ವಾಪಸ್ ಹೋಗಮ್ಮ ನಾವೀಗ ಕಾರ್ಡಿಯೋ ಮಾಡಬೇಕಾದ್ರೆ. 8:44 ಆಗ್ಯದ. ಆಲ್ಮೋಸ್ಟ್ 45 ಮಿನಿಟ್ಸ್ ಆಗಿತ್ತು ನಮ್ಮದು ವಾಕ್. ಸೊ ನೋಡ್ಬೋದು ಇಲ್ಲಿವರೆಗೆ ಕರೆಂಟ್ ಹೋಗ್ಯದ. ಇಷ್ಟು ಸ್ವೆಟ್ನ ಆಗಿವಿ, ಹೆವಿ ಸ್ವೆಟ್ ಇದೆ. ಇದ್ರ ಸದ್ಯಕ್ಕೆ ಫುಲ್ ಬೈದ್ಬಿಟ್ಟದ ಅಷ್ಟಿದಾಗದ. ಸೊ ಇದು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟ್ವಿ. ನೋಡೋಣ ಸಿಗಮ್ಮಂತ. ಸೊ ಬಾಯ್, ಟೇಕ್ ಕೇರ್. ಸೊ ಟೈಮು 9:08 ಆಗ್ಯದ. ಆಲ್ಮೋಸ್ಟ್ 9-10 ಅನ್ಕೊಳ್ರಿ. ಈಗ ಜಿಮ್ಮಿಂದ ಹೊರಗೆ ಬಂದೀವಿ ನಾವು. ಸೊ ಈಗ ವಾಪಸ್ ಮನೆಗೆ ಹೊಂಟೀವಿ. ಮನೆಗೆ ಹೋದ ತಕ್ಷಣ ಊಟ ಮಾಡ್ಕೊಂಡು ವರ್ಕೌಟ್ ಅಂತ ಹೆವಿ ಮಾಡೀವಿ ಆ್ಯಕ್ಚುಲಿ. ಈಗ ನಾವು ವಾಪಸ್ ಮತ್ತೆ ಇನ್ನೂ 1 hour ವಾಕ್ ಹೋಗ್ಬೇಕು. ಸೊ ಊಟ ಮಾಡ್ಕೊಂಡು ವಾಕ್ ಹೋಗಿ ಬಂದು ಜಳಕ ಮಾಡಲು ಅಥವಾ ಜಳಕ ಮಾಡಿ ಹೊರಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲಾಗ್ಯದ ನನಗೆ. ಸೊ ಫುಲ್ ಕನ್ಫ್ಯೂಷನ್ ಆಗೀನಿ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಸಿಗಮಂತ ಆಮೇಲೆ. ಸೊ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ 9:20 ಅಲ್ಲತ್ತ ಟೈಮ್ ನಮ್ಮದು ನೋಡ್ಬೋದು. ಸೊ 9:19 ಇದು ನಮ್ಮದು ಊಟ ಟೈಮು. ಊಟ ಮಾಡ್ಕೊಂಡು ನಾವು ಲೈಕ್ ಯಾವುದಾದ್ರೂ ಒಂದು ಫಿಲ್ಮ್ ನೋಡ್ಕೊಂತ ಊಟ ಮಾಡ್ತೀವಿ. ಇದಾದಮೇಲೆ ವಾಪಸ್ ಹೋಗ್ತೀವಿ ವಾಕ್. ಸೊ ಸಿಗಮಂತ ವಾಕ್ ಹೋಗ್ಬೇಕಾದ್ರೆ ಸ್ಟೇ ಟ್ಯೂನ್. ಬಾಯ್ ಆ್ಯಂಡ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ 9:40 ಟೈಮ್ ನಮ್ಮದು. ನಾವು ಹೊಂಟೀವಿ ವಾಕ್. ಸೊ 10:30 ಅಥವಾ 10:40 ಆಗುತ್ತೆ ಮುಗಿಸ್ಕೊಳಕ್ಕೆ. ಸೊ ಅದಿಷ್ಟು ಮುಗಿಸ್ಕೊಂಡು ಸಿಗಮಂತ ನೋಡೋಣ ಏನೇನು ಮಾಡ್ತೀವಿ ಅಂತ. ಸೊ ವೆಲ್ ಅಪ್ಡೇಟ್ ಯು. ಸ್ಟೇ ಟ್ಯೂನ್. ಬಾಯ್, ಕೀಪ್ ಸಪೋರ್ಟಿಂಗ್. ಸೊ ಇದು 10:50 ಆಗ್ಯದ ಟೈಮು. ಸೊ ನಾವು ಕಲ್ಸಕ್ರಿ ಮತ್ತು ಆಮೇಲೆ ಸಬ್ಜಾ ಸೊ ಇರ್ತೀವಿ. ಬೆಳಗ್ಗೆ ಕನ್ಸ್ಯೂಮ್ ಮಾಡಬೇಕು ನಾವು. ಸೊ ಇದು ನಮ್ಮದು 8 ಸಲಕ್ಕೆ. ಸೊ ಜಸ್ಟ್ ಜಳಕ ಇದೆಲ್ಲ ಆಯಿತು. ಸೊ ಮಲ್ಗೊಳಗೆ ಹೊಂಟೀವಿ. ಸೊ ದ್ಯಾಟ್ಸ್ ಇಟ್ ಟುಡೇ ಆ್ಯಂಡ್ ಗುಡ್ ನೈಟ್. ಕೀಪ್ ಸಪೋರ್ಟಿಂಗ್. ಬಾಯ್, ಟೇಕ್ ಕೇರ್.